ಇನ್ನು ನಾಳೆ ಬೀದರ್ ನಗರಕ್ಕೆ ಆಗಮಿಸಲಿದ್ದಾರೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮತ್ತು ಮಿಸ್ ಕಾಲ್ಡ್ ಸದಸ್ಯತಾ ಅಭಿಯಾನದ ಚಾಲನೆಗಾಗಿ ಬೀದರ್ಗೆ ಆಗಮಿಸುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಾಳೆ ಬೀದರ್ ನಗರ ಮತ್ತು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕಡೆ ಬೃಹತ್ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ಈ ಹಿನ್ನೆಲೆ ಇವತ್ತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ತಮ್ಮ ಪ್ರತಿಕ್ರಿಯೆ ನೀಡಿರುವಂತಹ ಜೆಡಿಎಸ್ ಮುಖಂಡ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ ಮತ್ತು ಯುವಕರಿಗಾಗಿ, ರೈತರಿಗಾಗಿ ಮತ್ತು ಮಹಿಳೆಯರ ಶ್ರೇಯಾಭಿವೃದ್ಧಿಗಾಗಿ ಜೆಡಿಎಸ್ ಪಕ್ಷ ಸಾಕಷ್ಟು ಕೆಲಸಗಳನ್ನ ಮಾಡಿದೆ. ಹಿಂದೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತಷ್ಟು ರೂಪರೇಷೆಗಳನ್ನ ಹೊರಡಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಲಾಗುತ್ತೆ. ಎಲ್ಲರೂ ಜೆಡಿಎಸ್ ನ ಜೊತೆಗೆ ಕೈ ಜೋಡಿಸಿ ಅಂತ ಬೀದರ್ ನಗರದಲ್ಲಿ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿರುವಂತದ್ದು. ಇಡೀ ಬೀದರಿನ ಮಹಾಜನತೆಗೆ ನಾಗಮಾರ್ಪಳ್ಳಿ ಪರಿವಾರದ ವತಿಯಿಂದ ನಮಸ್ತೆ ಹೇಳುತ್ತೇನೆ. ನಾಳೆ 3ನೇ ತಾರೀಕು ಸನ್ಮಾನ್ಯ ಶ್ರೀ ನಮ್ಮ ಯುವ ನಾಯಕರು, ಜನತಾದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಬರ್ತಾ ಇದ್ದಾರೆ ಅಂತ ತಮ್ಮ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷವನ್ನು ಉಳಿಸಬೇಕು, ಯುವಕರು ಆ ಕಡೆ ಈ ಕಡೆ ಹೋಗಬಾರ್ದು, ಪ್ರತಿಯೊಬ್ಬ ಯುವಕನ ಭವಿಷ್ಯ, ಕರ್ನಾಟಕದ ಪ್ರತಿಯೊಬ್ಬ ಯುವಕ ಮುಂದೆ ಬೆಳೀಬೇಕು, ಪ್ರತಿಯೊಬ್ಬ ಹಿರಿಯರಿಗೂ ಅಷ್ಟೇ ಈಕ್ವಾಲಿಟಿ ಬರಬೇಕು. ಪ್ರಾದೇಶಿಕ ಪಕ್ಷ ಎಲ್ಲ ನೋಡಿ ಸೆಂಟ್ರಲ್ ಲೆವೆಲ್ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ. ಬಟ್ ಈಗ ಪ್ರಾದೇಶಿಕ ಪಕ್ಷವನ್ನು ಮಹತ್ವ ಇಲ್ಲ, ನಮ್ಮ ಹೋಮ್ ಗ್ರೌಂಡ್ ಪಾರ್ಟಿನ ಬೆಳೆಸಬೇಕು, ಉಳಿಸಬೇಕು, ದೇವೇಗೌಡರ ಸಾಹೇಬರ ಒಂದು ಲೆಗಸಿಯನ್ನು ಮುಂದುವರಿತಾ ಹೋಗ್ಬೇಕಂತ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ಬಂದು ಸದಸ್ಯತ್ವ ಮಿಸ್ ಕಾಲ್ ಮೂಲಕ, ಒಂದು ನಂಬರ್ ಇದೆ, ಮಿಸ್ ಕಾಲ್ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ನಾಳೆ ನಮ್ಮ ನಾಯಕರು ಬೀದರ್ ಜಿಲ್ಲೆಯ ಸೇವಕರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ನಾಳೆ 11 ಗಂಟೆಗೆ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಬೀದರಿನ ಪ್ರತಿಯೊಬ್ಬರ ಮಹಾಜನತೆಗೆ, ಪ್ರತಿಯೊಬ್ಬ ಯುವಕರಿಗೆ ಇದು JDS ಪಕ್ಷದ ಸಭೆಯಲ್ಲ, ಇದು ಪ್ರತಿಯೊಬ್ಬ ಯುವಕನ ಭವಿಷ್ಯದ ಕಡೆ ಇದೆ. ಪ್ರತಿಯೊಬ್ಬ ಯುವಕನ ಉಜ್ವಲ ಭವಿಷ್ಯ ಸರಿ ಇರಬೇಕು, ನಿಮ್ಮ ಮಕ್ಕಳ ಭವಿಷ್ಯ ಸುಧಾರಣೆ ಆಗಬೇಕು ಅಂತಂದರೆ ಪ್ರಾದೇಶಿಕ ಪಕ್ಷವನ್ನು ಉಳಿಸೋ ಸಮಯ ಬಂದಿದೆ. ನಾನು ನಮ್ಮ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪ್ರತಿಯೊಂದು ಕಾರ್ಯಕರ್ತರೊಂದಿಗೆ ಸೇರಿ ಆ ಕಾರ್ಯಕ್ರಮದಲ್ಲಿ ಇರ್ತೀನಿ. ನಮ್ಮ ಬೀದರ್ ಜಿಲ್ಲೆಯ ಯುವಕನಿಗೋಸ್ಕರ ತಾವು ಬನ್ನಿ, ತಮ್ಮ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತೆ. ನಾನು 2 ಮಾತು ಹೇಳ್ತೀನಿ.